ನಮಸ್ತೆ. ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸ್ವೀಟ್ಗಳಿಗೆ, ಅಡುಗೆಗಳಿಗೆ ಎಲ್ಲದಕ್ಕೂ ಸಹಿತ ಬೆಲ್ಲನ ಕತ್ತರಿಸಿ ಹೇಗೆ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಬೆಲ್ಲನ ನಾವು ಈಸಿಯಾಗಿ ಕತ್ತರಿಸಿ ಇಟ್ಕೋಬೋದು. ಬೇರೆ ಟೈಮ್ನಲ್ಲಿ ಅದು ಜಜ್ಜೋದು, ನೀರಾಗೋದು ಏನೇನೋ ಆಗುತ್ತೆ. ನೋಡಿ, ಇವಾಗ ಒಂದು ಕುಕ್ಕರ್ನ ಒಂದು 3 ನಿಮಿಷ ನಾವು ತುಂಬ ಚೆನ್ನಾಗಿ ಬಿಸಿ ಮಾಡಿ, ಅದ್ರ ಕೆಳಗಡೆ ಒಂದು ಬೌಲನ್ನ ಉಲ್ಟಾ ಹಾಕಿ ಅದ್ರ ಮೇಲೆ ಈ ರೀತಿ ಅಚ್ಚು ಬೆಲ್ಲ ಇರುತ್ತಲ್ವ ಅದನ್ನು ಇಡಬೇಕು. ನೋಡಿ, ಇವಾಗ ಕುಕ್ಕರ್ನ ನಾವು 3 ನಿಮಿಷ ಬಿಸಿ ಮಾಡಿ ಆ ಬೌಲನ್ನು ಅಲ್ಲಿ ಉಲ್ಟಾ ಆಗಿ ಇಡಬೇಕು. ಅದ್ರ ಮೇಲ್ಗಡೆ ನಾವು ಈ ಬಕೆಟ್ ಬೆಲ್ಲ ತೊಗೊಂಬರ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಏನು ಕಸ ಕಡ್ಡಿಗಳು ಅಂತ ಏನೂ ಇರಲ್ಲ. ಸ್ವಲ್ಪ ಕಬ್ಬಿನ ಚೂರುಗಳಿರುತ್ತೆ, ಅದನ್ನು ಸೋಸ್ಕೋಬೇಕಾಗುತ್ತೆ. ನಾನು ಇದನ್ನು 3 ನಿಮಿಷ ಕುಕ್ಕರ್ನ ಹೀಗೆ ಓಪನ್ನಾಗಿ ಬಿಸಿ ಮಾಡ್ತೀನಿ. ಆಮೇಲೆ ನೋಡಿ, ನಾನು ಈ ರೀತಿ ಬೆಲ್ಲ ಯೂಸ್ ಮಾಡೋದು. ಬಕೆಟ್ ಅಚ್ಚು ಬೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಬಿಸಿ ಮಾಡಿದ ಮೇಲೆ ಈ ರೀತಿ ಒಂದು ಬೌಲನ್ನು ಉಲ್ಟಾ ಹಾಕಿಬಿಟ್ಟು ಅದ್ರ ಮೇಲೆ 3 ರಿಂದ 5 ನಿಮಿಷ ನಾನು ಮುಚ್ಚಬಾರ್ದು, ಹಾಗೆ ಇಡ್ತೀನಿ ಬಿಸಿ ಒಲೆ ಮೇಲೆ. ಅದನ್ನು ಮತ್ತೆ ಉಲ್ಟಾ ಮಾಡಿ ಸಹಿತ ಇಡಬೇಕು, ಮುಚ್ಚಬಾರದು. ಮುಚ್ಚಿದರೆ ಬೆವರು ಬಂದು ಬೆಲ್ಲ ನೀರಾಗೋ ಚಾನ್ಸಸ್ ಇರುತ್ತೆ. ಈಗ ಇದನ್ನು ಈ ರೀತಿ 3 ನಿಮಿಷ 4 ನಿಮಿಷ ಬಿಸಿ ಮಾಡಬೇಕು. ಬಿಸಿ ಮಾಡಿದ್ಮೇಲೆ ಅದನ್ನು ಮತ್ತೆ ನಾನು ಉಲ್ಟಾ ಇಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಬಿಸಿ ಆಗಿರೋದ್ರಿಂದ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಅದಕ್ಕೆ ಒಂದು ಟವಲ್ ತಗೊಂಡು ಅದನ್ನು ಉಲ್ಟಾ ಮಾಡಿ ಹಾಗೆ ಇಟ್ಟಿದ್ದೀನಿ. ಅದೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಆದಮೇಲೆ ನಾನು ಒಂದು ತಟ್ಟೆನಲ್ಲಿ ಹಾಕಿಬಿಟ್ಟು ಇದನ್ನು ಚಾಕುನಲ್ಲಿ ಕಟ್ ಮಾಡ್ತೀನಿ. ಈಸಿಯಾಗಿ ಬಂದ್ಬಿಡುತ್ತೆ ಚಾಕುನಲ್ಲಿ ಕಟ್ ಮಾಡಬೇಕಾದ್ರೆ. ಕಷ್ಟ ಆಗೋದೇ ಇಲ್ಲ. ಪುಡಿ 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 ಪುಡಿಯಾಗಿ ಬಂದ್ಬಿಡುತ್ತೆ. ಈಸಿಯಾಗಿ ಎಲ್ಲ ಪೌಡರ್ ಮಾಡ್ಕೊಂಬಿಡ್ಬೋದು ನಾವು. ಈಗ ನಾವು ಅಡುಗೆ ಮಾಡಬೇಕಾದ್ರೆ ಅಳತೆ ಪ್ರಕಾರ ಹಾಕಬೇಕು ಅಂತ ಆದಾಗ ಬೆಲ್ಲನ ಕ್ಲೀನಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇದು ಎಲ್ಲದನ್ನು ಕಟ್ ಮಾಡಿದ್ಮೇಲೆ ಒಂದು ತಟ್ಟೆ ಹೀಗೆ ಇದನ್ನು ಬಿಸಿಲಲ್ಲಿ ಇಡ್ಬೋದು. ನೀವು ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಂದು ಅರ್ಧ ದಿನ ಒಣಗಿಸ್ಕೊಂಡ್ರಂತೂ ತುಂಬ ಚೆನ್ನಾಗೇ ಇರುತ್ತೆ ಇದು ಬೆಲ್ಲ. ನೀರಾಗೋ ಚಾನ್ಸಸ್ಸು ಇರಲ್ಲ. ಆಮೇಲೆ ಈಸಿಯಾಗಿ ಬರುತ್ತೆ ನೋಡಿ. ಇವಾಗ ಚಾಕುಗೆ ನೀಟಾಗಿ ಬರುತ್ತೆ ಇದು. ಇದನ್ನು ಒಂದು ಅರ್ಧ ದಿನ ಬಿಸಿಲಲ್ಲಿ ಇಟ್ಟರಂತೂ ಪೌಡ್ರಾಗಿ ನೀಟಾಗಿ ಬರುತ್ತೆ. ನಾವು ಇದನ್ನು ಕುಕ್ಕರ್ನಲ್ಲಿ ಇಟ್ಟು ಮೇಲೂ ಸಹಿತ ಒಲೆ ಆಫ್ ಮಾಡಿದ್ಮೇಲೂ ಒಂದು 2-3 ನಿಮಿಷ ಅದನ್ನು ಕುಕ್ಕರ್ ಒಳಗಡೆನೇ ಇಡಬೇಕು. ಈಸಿ ಲಾಸ್ಟಲ್ಲಿ ನಿಮಗೆ ಒಂದು ಸ್ವಲ್ಪ ಡ್ರೈ ಆಗಿ ಬೆಲ್ಲ ಬರುತ್ತಲ್ವ, ಅದನ್ನು ನಾವು ಜಜ್ಕೋಬೋದು. ಯಾಕೆಂದರೆ ಕೈಯಲ್ಲಿ ಚಾಕುನಲ್ಲಿ ಹಿಡ್ಕೊಂಡು ಕಟ್ ಮಾಡೋದು ಕಷ್ಟ ಆಗುತ್ತೆ. ನೋಡಿ, ಇವಾಗ ಎಲ್ಲ ಡ್ರೈ ಆಗೇ ಬಂದಿದೆ ಇದು. ಈಸಿಯಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಕಲ್ಲು ತಗೊಂಡು ಅದನ್ನು ಒಂಚೂರು ಜಜ್ಜಿದ್ರಾಯಿತು. ಜಜ್ಜೋದಕ್ಕೂ ನೀಟಾಗಿ ಬರುತ್ತೆ. ಇದನ್ನು ಒಂದು ದಿನ, ಇವಾಗಂತೂ ಬಿಸಿಲು ಚೆನ್ನಾಗಿರುತ್ತಲ್ವ, ಒಂದು ಅರ್ಧ ದಿನ ಬಿಸಿಲಲ್ಲಿ ಇಟ್ಬಿಟ್ರೆ ನೀಟಾಗಿ ನೀವು ಸ್ಪೂನಲ್ಲಿ ಎತ್ತಿ ಹಾಕ್ಬೋದು. ಏನೇ ಮಾಡೋದಾದರೂ, ಒಂದು ಸ್ವೀಟ್ ಮಾಡೋದಾದರೆ, ಒಂದು ಪಾಯಸ ಮಾಡೋದಾದರೆ, ಏನೇ ಮಾಡೋದಾದರೂ ಈಸಿಯಾಗಿ ಬೆಲ್ಲ ಕಟ್ ಮಾಡ್ಕೋಬೋದು. ಫಸ್ಟೆಲ್ಲ ನಮಗೆ ಇದೆಲ್ಲ ಗೊತ್ತಿರಲಿಲ್ಲ. ಅದಕ್ಕೆ ಮೇಲೊಂದು ಟವಲ್ ಕೆಳಗೊಂದು ಟವಲ್ಲೆಲ್ಲ ಹಾಕಿ ಎಲ್ಲ ಮಾಡಿದ್ರು ನೀರಾಗ್ಬಿಡೋದು. ಈಗ ಆ ಥರ ಎಲ್ಲ ಏನೂ ಆಗಲ್ಲ. ನೀಟಾಗಿ ಈ ರೀತಿ ಮಾಡ್ಕೊಂಬಿಟ್ರೆ ನಾವು ನೀಟಾಗಿ ಬರುತ್ತೆ. ನೋಡಿ, ನಾನು ಕೈಯಲ್ಲಿ ಹಿಡ್ದಿದ್ದೀನಲ್ವಾ, ಕೈಯಲ್ಲಿ ಪೌಡ್ರಾಗಿದೆ, ಅದು ನೀಟಾಗಿದೆ. ಒಂದು ದಿನ ಬಿಸಿಲಲ್ಲಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಬ್ರಾಹ್ಮಣರ ಅಡುಗೆ ಮನೆಯಲ್ಲಿ ಹೇಳಿದ್ದೆ, ನಾನು ಮಾಡೋ ಅಂಥದ್ದೆಲ್ಲ ಹಾಕ್ತೀನಿ ಸ್ವೀಟ್ಸ್ ಎಲ್ಲ ಅಂತ. ಬೆಲ್ಲದಿಂದ ಮಾಡಿದ ಮಿಠಾಯಿ ಹಾಕಿದ್ದೀನಿ, ಮತ್ತು ಇದು ಮೈಸೂರು ಪಾಕ್ ಹಾಕಿದ್ದೀನಿ. ಆಮೇಲೆ ಇದು ಸಿಹಿ ಸಪ್ತಮಿ ಅಂತಾರೆ, 7 ಕಪ್ಪು ಕೇಳಿರ್ಬೇಕು ನೀವು, ಅದನ್ನು ಹಾಕಿದ್ದೀನಿ. ಮತ್ತು ಪ್ರೋಟೀನ್ ಲಾಡು, ಹೆಸರುಬೇಳೆ ಮತ್ತು ಬೆಲ್ಲ ತುಪ್ಪದಿಂದ ಮಾಡಿರೋ ಅಂಥದ್ದು. ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.